31ನೇ ತಾರೀಕು ಒಳಗೆ ಮತ್ತೆ ಭೇಟಿ ಮಾಡ್ತೀವಿ. ಆದರೆ ಮಾಧ್ಯಮದ ಒಂದು ಪತ್ರಿಕಾಗೋಷ್ಠಿ ಥರ ಮತ್ತು ಕೆಲವು ವಿಚಾರಗಳನ್ನು ಹಂಚ್ಕೊಳ್ತಕ್ಕಂಥದ್ದು ನನಗೆ ಅವಶ್ಯಕತೆ ಅಂತ ಹೇಳಿ ಭಾವಿಸಿದೆ. ಕಾರಣ 2.5 ವರ್ಷ 2.25 ವರ್ಷ ಆಯಿತು. ನಾನು ಹಿಂಗೆ ಹೇಳಿದ ತಕ್ಷಣ ನೀವು ವಿದಾಯದ ಥರ ಭಾಷಣ ಇತ್ತು ಅಂತ ಬರೆದು ಬಿಡ್ತೇನೆ. ಯಾವ ವಿದಾಯನೂ ಇರೋದಿಲ್ಲ. ಯಾವತ್ತೂ ಅಷ್ಟೇ ನಾವು ಪರ್ಮನೆಂಟಾಗೇ ಅಧಿಕಾರ ಇರಲಿ ಇರದೇ ಇರಲಿ ಸೇವೆಯಲ್ಲಿ ಇರ್ತೀವಿ. ಅದು ತೀರ್ಮಾನ ಮಾಡೋದು ಅವ್ರು ಮಾಡ್ತಾರೆ. ಯಾಕೆಂದರೆ ಹೋದ್ಸತಿ ಹೀಗೆ ಭಾಷಣ ಮಾಡಿದ್ದಕ್ಕೆ ಇಲ್ಲಿ ಯಾರೋ ವಿದಾಯ ಥರ ಇತ್ತು ಭಾಷಣ ಅಂತೇಳಿ ಬರೆದಿದ್ರು. ಅದಕ್ಕೆ ನನಗೆ ತಮ್ಮಲ್ಲಿ ಹಂಚ್ಕೊಳ್ಬೇಕು ಅಂತೇಳಿ ಒಂದು ಭಾವನೆ. ಮತ್ತು ಇನ್ನೊಂದು, ಮೊನ್ನೆ ಚಳಿಗಾಲದಲ್ಲಿ ಏನು ವಿಧಾನಸಭೆ ಅಧಿವೇಶನ ನಡೀತು, ಆ ಸಂದರ್ಭದಲ್ಲಿ ಕೆಲವು ನಿರ್ಣಯಗಳ ಬಗ್ಗೆ, ನನ್ನ ಇಲಾಖೆ ಬಗ್ಗೆ ಮತ್ತು ಕೆಲವು ವಿಚಾರಗಳ ಬಗ್ಗೆ ಚರ್ಚೆ ಮಾಡಬೇಕು ಅಂತ ಹೇಳಿ ಅನ್ನಿಸ್ತು. ಮತ್ತು ಪ್ರಸ್ತುತವಾಗಿರ್ತಕ್ಕಂಥ ಕೆಲವು ಸಮಸ್ಯೆಗಳಿರ್ಬೋದು ಮತ್ತು ಕೆಲವು ತೀರ್ಮಾನಗಳು ಕೂಡ ನಾವು ಅದ್ರ ಬಗ್ಗೆ ಚರ್ಚೆ ಮಾಡಬೇಕು ಅಂಥೇಳಿ ನಾನು ಕೆಲವು ವಿಚಾರನ ಹಂಚ್ಕೊಳ್ಬೇಕು ಅಂಥೇಳಿ ನಾನು ಇವತ್ತು ಕರೆದೆ. ಅದಕ್ಕೆ ತಮಗೆಲ್ಲರಿಗೂ ಕೂಡ ಮತ್ತೊಮ್ಮೆ ಸ್ವಾಗತವನ್ನು, ಮಾಧ್ಯಮದ ಮಿತ್ರರಿಗೆ ಸ್ವಾಗತವನ್ನು ಬಯಸ್ತಾ, ಇವತ್ತು ಯಾರ್ಯಾರು 100% ಮಾರ್ಕ್ಸ್ ತೊಗೊಂಡಿದ್ದಾರೆ, 100% ರಿಸಲ್ಟ್ ಕೊಟ್ಟಿದ್ದಾರೆ, ಅನುದಾನಿತ ಶಾಲೆ, ಅನುದಾನಿತ ರಹಿತ ಶಾಲೆ ಮತ್ತು ಗೌರ್ಮೆಂಟ್ ಶಾಲೆ. ಅನುದಾನಿತ ರಹಿತ ಇವತ್ತೇನು ಇಲ್ಲಿ ಬಂದಿದ್ದಾರೆ, ಇಲ್ಲ ಡೈರೆಕ್ಟಾಗಿ ಅವರಿಗೆ ಅಕೌಂಟ್ ಹಾಕಿರ್ಬೇಕು, ಇಲ್ಲ ಅನುದಾನಿತ ಶಾಲೆಗೂ ಕೂಡ ಅಕೌಂಟಿಗೆ ಹಾಕಿರ್ಬೇಕು. ಇವತ್ತೊಂದು ಸುಮಾರು 100 ಚಿಲ್ಡ್ರೆ ಹೆಡ್ ಮಾಸ್ಟ್ರಿಗೆ ಗೌರವವನ್ನು ಕೊಡ್ತಕ್ಕಂಥದ್ದು. ಯಾಕಂದರೆ ಸ್ವಲ್ಪ ಪ್ರೋತ್ಸಾಹ ಮಾಡಬೇಕು. ನನ್ನ ಇಲಾಖೆಯಲ್ಲಿ ಯಾರ್ಯಾರು ಸಕ್ಸಸ್ಸು ಮಾಡಿರ್ತಾರೆ ಅವರಿಗೊಂದು ಗೌರವ ಕೊಟ್ಟರೆ ಒಬ್ಬ ಸಚಿವನಾಗಿ ಅದು ಕೂಡ ಒಳ್ಳೇದಾಗ್ತದೆ. ಆಮೇಲೆ ನೀವು ನೋಡ್ತಾ ಇದ್ದೀರಿ, ಒಂದು 25,000 ಏನು ನಮ್ಮ ನಿಧಿಯಿಂದ, ಅದು ಒಂದು ಶಾಲೆಗೆ 25,000 50,000 ಗೊತ್ತು, 25 ಅನ್ಸುತ್ತೆ. ಅದು ಮುಂಚೆಯಿಂದನೂ ಇತ್ತು, ಮುಂದೆ ಇಲ್ಲ ಇದು ಮುಂಚೆಯಿಂದನೇ ಇದೆ. ಅದು 1 ವರ್ಷ ಕೊಟ್ಟಿರಲಿಲ್ಲ, ಈ ಸತಿಗೆ 2 ವರ್ಷದ ಕೊಡ್ತಾ ಇದ್ದೀವಿ ಒಟ್ಟಿಗೆನೆ. ಪ್ಲಸ್ ನಾವು ಇಡೀ ರಾಜ್ಯದಲ್ಲಿ ಯಾರಾದರೂ ಒಳ್ಳೆ ಕೆಲಸ ಮಾಡಿದ್ರು ಅವರಿಗೆ ಪ್ರೋತ್ಸಾಹ ಕೊಡ್ತಕ್ಕಂಥದ್ದು ವ್ಯವಸ್ಥೆಯನ್ನು ಮೊನ್ನೆನೂ ಕೂಡ ನಾನೇನು NES ಅಲ್ಲಿ ಒಂದು ಕಾರ್ಯಕ್ರಮದಲ್ಲಿ ನಾನು ಹೇಳಿದೆ, ಯಾರ್ಯಾರು ಒಳ್ಳೆ ಪ್ರೋಗ್ರೆಸ್ ತೋರಿಸ್ತೀರಿ ಅವರಿಗೆಲ್ಲರಿಗೂ ಕೂಡ ಇನ್ಸೆಂಟಿವ್ಸ್. ಯಾಕಂದರೆ ಕೊಟ್ಟವ್ರಿಗೆ ಇನ್ಸೆಂಟಿವ್ಸ್ ಕೊಡಬೇಕಲ್ಲ. ಅದು ರಿಸಲ್ಟಲ್ಲಿರಲಿ, ಅಡ್ಮಿಷನ್ಸಲ್ಲಿರಲಿ, ಇದೆಲ್ಲದೂ ಕೂಡ ನಾವೇನು ಯೋಜನೆಯನ್ನು ಹಾಕ್ತೀವಿ ಅದಕ್ಕೆ ಸಹಕಾರ ಮಾಡಿ, ಅದಕ್ಕೆ ತುಂಬ ಸಂಪೂರ್ಣವಾಗಿ ಹೆಚ್ಚಿನ ಒಂದು ಸಹಕಾರ ಬಂದಾಗ ಅವರಿಗೆ ಪ್ರೋತ್ಸಾಹ ಕೊಡ್ತಕ್ಕಂಥದ್ದು ಜವಾಬ್ದಾರಿನೂ ಕೂಡ ಆಗ್ತದೆ. ಅದನ್ನು ನಾವು ಮಾಡ್ತೀವಿ. ನನ್ನ ಇಲಾಖೆಯಲ್ಲಿ ನನಗೆ ಯಾವುದೇ ಥರದ ಹಣದ ಸಮಸ್ಯೆ ಇಲ್ಲ. ಅದೊಂದು ನನಗೆ ಭಾಳ ಸ್ಪಷ್ಟವಾಗಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ನಿಮಗೆಲ್ಲ ಗೊತ್ತಿದೆ, ಸುಮಾರು 500 KPS ಬದಲು ಇವಾಗ 900 KPS 800 KPS ನಮ್ಮ ಇಲಾಖೆಯಲ್ಲಿ ಹಣ ಇದೆ. ಮೈನಾರಿಟಿಯಿಂದ ಒಂದು 100 KPS ಹಣವನ್ನು ವ್ಯವಸ್ಥೆಯನ್ನು ಮಾಡಿ ಸುಮಾರು 900 KPS ಮಾನ್ಯ ಮುಖ್ಯಮಂತ್ರಿಗಳು ಕೂಡ ನಾನು ಸಮಯವನ್ನು ತೊಗೊಂಡಿದ್ದೀನಿ. DPR ಪ್ರೋಗ್ರೆಸ್ಸಲ್ಲಿ ಇದೆ ಈಗ. ಅಂದರೆ ಅದಾಗಿ ಟೆಂಡರ್ ಹೋಗ್ತದೆ. ಟೆಂಡರ್ ಆದಮೇಲೆ ಮಾನ್ಯ ಮುಖ್ಯಮಂತ್ರಿಗಳನ್ನ ನಾನು ಮುಂಚೆನೂ ಕೂಡ ಹೇಳಿದ್ದೀನಿ, ಅದನ್ನು ಇಲ್ಲೇ ಕರೆಸಿ ಇಲ್ಲೇ ಅದನ್ನು ಉದ್ಘಾಟನೆ ಮಾಡಬೇಕು. ಇಡೀ ರಾಜ್ಯ ಮಟ್ಟದ KPS ಶಾಲೆಗಳ ಉದ್ಘಾಟನೆ ಅಂದರೆ ಗುದ್ಲಿ ಪೂಜೆ ವ್ಯವಸ್ಥೆಗೆ ನಾವು ಶುರು ಮಾಡಬೇಕು ಅಂಥೇಳಿ ನಾವು ಅಂದ್ಕೊಂಡಿದ್ದೀವಿ. ಅದನ್ನು ಆದಷ್ಟು ಬೇಗ ನಾವು ಕಾರ್ಯಕ್ರಮವನ್ನು ಕೂಡ ಮಾಡ್ತೀವಿ. ಮತ್ತು ವಿವಿಧ ನಮ್ಮ ಜಿಲ್ಲೆಯ, ಅದು ಜನವರಿ ಎಂಡ್ ಒಳಗೆ ಮುಗಿಸ್ಬಿಡ್ತೀನಿ ಅಂಥೇಳಿ ನನಗೆ ವಿಶ್ವಾಸ ಇದೆ. ಏಕೆಂದರೆ ಎಲ್ಲ ಇಲಾಖೆಗಳಿಗೂ ಕೂಡ ಚಿಕ್ಕ ಪುಟ್ಟ ಹಣ ಇನ್ನೇನೇನು ಬರಬೇಕು ಅದನ್ನೆಲ್ಲ ಕೂಡ ಮಾತಾಡ್ತಾ ಇದ್ದೀನಿ. ನನಗೆ ಭಾಳ ಸಂತೋಷ ಆಗ್ತದೆ. ರಿಸಲ್ಟ್ ಕೂಡ ಒಂದು ರೀತಿಯಲ್ಲಿ, ಯಾಕೆಂದರೆ ಮೊನ್ನೆ ಬೆಳಗಾಂ ಸೆಷನ್ನಲ್ಲಿ ನನಗೆ ಭಾಳ ಸಂತೋಷ ಆಯಿತು. ಯಾಕಂತ ಹೇಳಿದರೆ ನೀವು ಕೂಡ ನೋಡಿದ್ದೀರಿ ಅಂತೇಳಿ ಭಾವಿಸ್ತೀನಿ. ವಿರೋಧ ಪಕ್ಷದವರು ಕೂಡ ಎಲ್ಲೋ ಒಂದು ರೀತಿಯಲ್ಲಿ ಒಳ್ಳೆಯ ಒಂದು ಪ್ರಶಂಸೆಯನ್ನು ಸಮಸ್ಯೆ ಇದೆ. ಯಾಕೆಂದರೆ ನನ್ನ ಇಲಾಖೆ ಹೆಂಗೆ ಅಂದರೆ, ಬೆಳಗ್ಗೆ ಮಾಧ್ಯಮದಲ್ಲಾಗಲಿ ಯಾವುದ್ರಲ್ಲಾಗಲಿ, ವಿಧಾನಸೌಧ ಬಿಟ್ಬಿಡ್ರಿ, ದಿನಾ ಬೆಳಗ್ಗೆ ಏನಾದ್ರು ಒಂದು ರಗಳೆ ಇರೋದು. ಈಗಲೂ ಕೂಡ ಇದೆ ಅಂತ ಹೇಳಿ ಇದೆ. ನಾನೇನು ಅದೇನು ಸಂಪೂರ್ಣವಾಗಿ ಎಲ್ಲ ಇತ್ಯರ್ಥ ಮಾಡಿಬಿಟ್ಟಿದ್ದೀನಿ ಅಂತ ಹೇಳೋದಕ್ಕೆ ಹೋಗೋದಿಲ್ಲ. ಆ ದಿಕ್ಕಲ್ಲಿದೆ. ಒಂದು ಕಡೆಗೆ ಸಹಕಾರ ಕೂಡ ಇದೆ. ಮಾಧ್ಯಮದವ್ರು ನೀವು ಕೂಡ ತುಂಬ ಸಹಕಾರ ಮಾಡಿದ್ದೀರಿ. ಯಾಕೆಂದರೆ ಏನಾದ್ರು ತೊಂದರೆ ಇದ್ದಾಗ ಮಾಧ್ಯಮದಲ್ಲಿ ಹಾಕ್ತೀರಿ. ಅದು ಹಾಕಿದಾಗ ನಾವು ಕೂಡ ತಕ್ಷಣ ನಾನು ಒಂದು ಸ್ಟ್ಯಾಂಡರ್ಡ್ ಇನ್ಸ್ಟ್ರಕ್ಷನ್ಸ್ ಕೊಟ್ಬಿಟ್ಟಿದ್ದೀನಿ. ಯಾಕೆಂದರೆ ಎಲ್ಲ ಕಡೆನೂ ನಾವು ಹೋಗಿ ಕೂತ್ಕೊಳ್ಳೋಕ್ಕಾಗಲ್ಲ. ನೀವೇನೋ ಒಂದು ನಿಮ್ಮ ವರದಿಗಾರರು ಇರ್ಬೋದು, TV ಅವರು ಇರ್ಬೋದು, ಯಾರೇ ವರದಿ ಮಾಡಿದಾಗ, ಪ್ರೆಸ್ ಅವರು ಇರ್ಬೋದು, ಪ್ರಿಂಟ್ ಮೀಡಿಯಾದವರು ವರದಿ ಮಾಡಿದಾಗ ನಾನು ಸ್ಟ್ಯಾಂಡರ್ಡ್ ಇನ್ಸ್ಟ್ರಕ್ಷನ್ಸ್ ವಾಸ್ತವಾಂಶ ಹೋಗಿ ನೋಡಿ ಎಷ್ಟೊಂದು ಸತಿಗೆ ಒಂದು 25-30% ಅದು ಆಗೇ ಇರಲ್ಲ. ಅದು ಯಾವುದೋ ಒಂದು ಹಳೇದಿರ್ತದೆ. ಆ ಸಂದರ್ಭವೂ ಇದ್ದಾವೆ. ವರದಿನೂ ಕೂಡ ಸುಳ್ಳಾಗಿದ್ದಾವೆ ಎಷ್ಟೊಂದು ಸತಿ, ನಾ ಇಲ್ಲ ಅಂತ ಹೇಳಲ್ಲ. ಆದರೆ ನಾವು ಹಗುರವಾಗಿ ತೊಗೊಳಕ್ಕೆ ಹೋಗಲ್ಲ. ಯಾಕೆಂದರೆ ಮಕ್ಕಳಿರ್ತಾರೆ, ಅವರ ಭವಿಷ್ಯ ಇರ್ತದೆ ಶಾಲೆಯಲ್ಲಿ, ಏನೋ ಆಸೆ ಮೇಲೆ ಬಂದಿರ್ತಾರೆ. ಇದೆಲ್ಲದೂ ಕೂಡ. ಮತ್ತು ನಾನು ಈ 2 ವರ್ಷದೊಳಗೆ ಸಾಕಷ್ಟು
ತೀರ್ಮಾನಗಳನ್ನು ಮೊನ್ನೆ ನನಗೆ ಭಾಳ ಸಂತೋಷ ಕೊಟ್ಟಿರ್ತಕ್ಕಂಥ ಒಂದು ತೀರ್ಮಾನ ಭಾಳ ಹತ್ತಿರ ಅಂತ ಹೇಳಿದರೆ ಮಕ್ಕಳ ದಿನಾಚರಣೆ. ಮಕ್ಕಳ ದಿನಾಚರಣೆ ಅಂದ ತಕ್ಷಣ ನೆಹರೂರದು ಹುಟ್ಟಿದಬ್ಬ, ಮಕ್ಕಳಿಗೊಂದು ಹೂವು ಕೊಡೋದು, ಇಲ್ಲ ಏನು ಇಷ್ಟಕ್ಕೆ ಅವ್ರ ಭವಿಷ್ಯದ ಬಗ್ಗೆ ನಾವೇನು ಮಾಡ್ತಾ ಇರಲಿಲ್ಲ. ಆದರೆ ಸಮಸ್ಯೆಗಳನ್ನು ಎಲ್ಲಿದೆ ಅಂತ ಹೇಳಿ ನೋಡಿ 14ನೇ ತಾರೀಕು ನವೆಂಬರ್ ಮಕ್ಕಳ ದಿನಾಚರಣೆ ಅಂಗವಾಗಿ ಮೆಗಾ PTM ಮಾಡಿದೆ. 46,000 ಶಾಲೆಯಲ್ಲೂ ಕೂಡ ಒಂದು 2-3 ಸಾವಿರ ಶಾಲೆಯವರು ಅಷ್ಟೊಂದು ಆ್ಯಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡಿಲ್ಲ. ಅದು ಕೂಡ ಗೊತ್ತಿದೆ. ಅದು ಕಾರಣ ಟೆಕ್ನಿಕಲ್ ಪ್ರಾಬ್ಲಮ್ಸ್ ಇದ್ದಾವೆ ಮತ್ತು ಬೇರೆ ಬೇರೆ ವಿಚಾರ. ನಾವು ಬ್ಯಾಂಕ್ವೆಟ್ ಹಾಲಿಂದ ಮಾನ್ಯ ಮುಖ್ಯಮಂತ್ರಿಗಳು ಎಂಟೈರ್ ಸ್ಟೇಟಲ್ಲಿ ಇರ್ತಕ್ಕಂಥ ಎಲ್ಲ ಸುಮಾರು 43 ಲಕ್ಷ ಮಕ್ಕಳಿಗೆ 46,000 ಶಾಲೆಗಳಲ್ಲಿ ನಾವು ನೇರವಾಗಿ ಅವರಿಗೆ ಮಾತಾಡ್ತಕ್ಕಂಥದ್ದು. ಇಲ್ಲಿ ಏನಾಗ್ಬಿಟ್ಟಿದೆ, ತಂದೆ ತಾಯಿಯವರ ಲಿಮಿಟಲ್ಲೂ ಕೂಡ ಅವ್ರಿಗಷ್ಟೇ ಬುದ್ಧಿ ಇರೋದು. ಪಾಪ ಅವ್ರಿಗೇನು ಮಾಡೋಕ್ಕಾಗಲ್ಲ. ಅವ್ರೇನು ಅನ್ಕೊಂಡ್ಬಿಡ್ತಾರೆ, ಮಕ್ಕಳ ಶಾಲೆಗೆ ಹೋದ ತಕ್ಷಣ AS ಆಫೀಸರ್ ಆಗಿಬಿಡ್ತಾರೆ. ಕರೆಕ್ಟ್ ತಾನೆ? ಹಳ್ಳಿ ಕಡೆಗೆ ನಾವು ಏನು ಅನ್ಕೋತೀವಿ ಅದನ್ನು ಏನು ಅಂತ. ಅದೇ ನೀವು ಪ್ರೈವೇಟಲ್ಲಿ ದುಡ್ಡು ಕೊಟ್ಟು ದುಡ್ಡಿಗೆ ಏನಪ್ಪ ನಮ್ಮ ಮಕ್ಕಳು ಎಷ್ಟು ಓದಾರೆ ಇದನ್ನೆಲ್ಲ ಲೆಕ್ಕತ್ತೆ. ಸರ್ಕಾರದಲ್ಲಿ ಏನಾಗ್ಬಿಡ್ತದೆ, ಮಕ್ಕಳನ್ನ ಬಡವರು ಅವರಿಗೆ ಚಿಂತನೆ ಜಾಸ್ತಿ ಇರಲ್ಲ. ನೋಡಿ, ಒಂದು ಮಗು ಭವಿಷ್ಯವನ್ನು ಬರೀ ಸರ್ಕಾರಗಳು ಕಾಪಾಡೋಕ್ಕಾಗಲ್ಲ, ಫಸ್ಟ್ ಹೆತ್ತವ್ರು ಮಾಡಬೇಕಾಗುತ್ತೆ. ನಾನು ಅದಕ್ಕೆ ಅವತ್ತು ಹೇಳಿಬಿಟ್ಟೆ, ಫಸ್ಟ್ ಏನಾದ್ರು ಮಕ್ಕಳು ತಪ್ಪು ಮಾಡಿದರೆ ಕಾರಣಕರ್ತರು ತಂದೆ ತಾಯಿಯವರೇ ಫಸ್ಟು, ಆಮೇಲೆ ಟೀಚರ್ಸು, ಆಮೇಲೆ ನಮ್ಮಂಥ ಮಿನಿಸ್ಟ್ರು, ನಮ್ಮಂಥ ಸರ್ಕಾರಗಳು ಅಂದ್ಬಿಟ್ಟೆ ನಾನು. ಬಟ್ ನಾವು ಲಾಸ್ಟ್ ಬರ್ತೀವಿ, ನಾವು ಆ ಪ್ರೋಸೆಸ್ಸಲ್ಲಿ ಇದ್ದೀವಿ. ಆದರೆ ತಂದೆ ತಾಯಿಗಳು ಕೂಡ ಗಮನ ಬರಬೇಕಂತ ಮೆಗಾ PTM ನಾನು ಕೆಲವು ವಿಡಿಯೋ ಹಂಚ್ಕೊಳ್ತೀನಿ. ನನಗೆ ಎಷ್ಟು ಕಣ್ಣಲ್ಲೆಲ್ಲ ನೀರು ಬಂದ್ಬಿಡ್ತು. ಏನಂತ ಹೇಳಿದರೆ, ಹೆತ್ತು ತಂದೆ ತಾಯಿಗಳಿಗೆ ನಾವು ಗೌರವನೇ ಕೊಡಲ್ಲ. ಆದರೆ ಮಕ್ಕಳು ತಂದೆ ತಾಯಿಯವರು ಪಾದ ಪೂಜೆ ಮಾಡಿದ್ದಾರೆ, ನಾವು ಕಾಣದೇ ಇರೋ ದೇವ್ರಿಗೆ ಹೋಗಿ ಪೂಜೆ ಮಾಡೋಕ್ಕೆ ಹೋಗ್ತೀವಿ. ಹೆತ್ತು ತಂದೆ ತಾಯಿಯವ್ರನ್ನ ಬಿಟ್ಟು ಬಿಡ್ತೀವಿ. ನೋಡಿ, ಆ ವಿಡಿಯೋದಲ್ಲಿ ನೋಡ್ಬೇಕು ನನಗೆ ಎಷ್ಟು ಖುಷಿ ಆಯಿತು ಅಂದರೆ, ಮಕ್ಕಳೆಲ್ಲ ಕೂತ್ಕೊಂಡು ಕೆಲವರೆಲ್ಲ ತಂದೆ ತಾಯಿಯಂದ್ರಿಗೆ ಜಾಸ್ತಿ ಮಾಡಿದ್ದಾರೆ. ಯಾಕೆಂದರೆ ಹೆಚ್ಚು ತಾಯಂದ್ರೆ ಪಾರ್ಟಿಸಿಪೇಟ್ ಗೊಳಗೊಳಗೊಳ ಹತ್ಬಿಟ್ಟಿದ್ದಾರೆ ತಾಯಂದ್ರು. ಕಂಡಿರಲ್ಲ ನೋಡಿ. ಈಗ ನಾಳೆ ದಿವಸ ನನ್ನ ಮಗನೇ ಬಂದ್ಬಿಟ್ಟು ಪಾದ ಪೂಜೆ ಮಾಡ್ತಾನೆ ಒಂದು ಭಾವನೆಯಿಂದ ಅಂತ ಹೇಳಿದಾಗ ಹೆಂಗೆ ಎಫೆಕ್ಟ್ ಆಗುತ್ತೆ. ಇಂಥ ಭಾವನೆಯನ್ನು ತರಬೇಕಾಗ್ತದೆ. ಇವತ್ತಿನ ವ್ಯವಸ್ಥೆಯಲ್ಲಿ ಈ ಬೇರೆ ಬೇರೆ ಚಿಂತನೆಯನ್ನು ಐಡಿಯಾಲಜಿಕಲ್ ಬೇಸ್ಡ್ ತಂದುಬಿಡ್ತಾರೆ. ಬೇರೆ ಬೇರೆ ನಾನು ಅದನ್ನ ಹೇಳಕ್ಕೆ ಹೋಗಲ್ಲ, ಹೇಳಿಬಿಟ್ರೆ ಅದು ಮತ್ತು ಅದೊಂದು ಅಧ್ಯಾಯ ಸ್ಟಾರ್ಟ್ ಆಗಿಬಿಡ್ತದೆ. ಸ್ಕೂಲಿಗೆ ಹೋಗಿ ಬೇರೆ ಬೇರೆ ಅಧ್ಯಾಯ ತರ್ತಾರೆ. ಕೋಸ್ಟಲ್ ಭಾಗದಲ್ಲಿ ನೀವು ನೋಡಿದಿರಿ, ಕೆಲಸದ ನೀವೇ ಪ್ರಶ್ನೆ ಆಗ್ತೀರ. ಅದಲ್ಲ, ಭಾವನಾತ್ಮಕ ಅಂತ ಹೇಳಿದರೆ ಇಲ್ಲಿ ತಂದೆ ತಾಯಿಯವರಿಗೆ ಫಸ್ಟ್ ನೀವು ಗೌರವ ಕೊಡೋದನ್ನ. ಯಾಕೆಂದರೆ ನಾವೇನಂತೀವಿ, ಫಸ್ಟ್ ಗುರುಗಳು ಯಾರು? ತಂದೆ ತಾಯಿಯವರು, ಆಮೇಲೆ ಗುರುಗಳು ಬರ್ತಾರೆ. ಆ ಭಾವನೆಯನ್ನು ಬರಬೇಕು ಅಂತ ಹೇಳಿದಾಗ ಅದಾದಮೇಲೆ ಗುರುಗಳಿಗೂ ಕೂಡ ಈ ಮಕ್ಕಳು ನಮಸ್ಕಾರ ಮಾಡಿ ಅವರಿಂದ ಆಶೀರ್ವಾದ ತಗೊಳ್ತಕ್ಕಂಥ ವ್ಯವಸ್ಥೆ ನೋಡಿದಾಗ ಎಲ್ಲೋ ಒಂದು ಶುರು ಚೆನ್ನಾಗಿ ಮಾಡಿದ್ದೀವಿ. ಮುಂದಿನ ದಿನಗಳಲ್ಲಿ ಅದು ಭಾಳ ಅರ್ಥಪೂರ್ಣವಾಗಿ ಆಗಬೇಕಾಗ್ತದೆ. ಯಾಕೆಂದರೆ ಮಕ್ಕಳಿಗೆ ಒಂದು ಫೌಂಡೇಶನ್ ಸರಿ ಇದ್ದುಬಿಟ್ರೆ, ಈಗ ನಾನು ಇಲ್ಲಿವರೆಗೂ ಬಂದಿದ್ದೀನಿ ಅಂದರೆ ನನ್ನ ಫೌಂಡೇಶನ್ ಮೇರಿ ಮಕ್ಳೆಟ್ ಇಲ್ಲೇ ಪಕ್ಕ, ಇದು DVS ಇಂದನೇ ನಾವಿಲ್ಲೇ ಓಡಾಡ್ತಾ ಇದ್ವಿ. ಆ ಶಾಲೆಯಲ್ಲಿ ಫೌಂಡೇಶನ್ ಮಾನವೀಯತೆ. ನಾನು ಫೇಲ್ ಆಗಿದ್ದೀನಿ, ಎಕ್ಸಾಮ್ಸಲ್ಲಿ ನಾನು ಫೇಲ್ ಆಗಿದ್ದೀನಿ. ಕಾರಣ ನಮ್ಮ ಟೀಚರ್ಸು, ನಮ್ಮ ಶಾಲೆ ಇರ್ಬೋದು. ನಾನು ಫುಲ್ ಬ್ಲೇಮ್ ನಾನು ತಗೊಳ್ಳಲ್ಲ, ಅವರಿಗೂ ಪರ್ಸೆಂಟೇಜ್ ಕೊಟ್ಟಿರ್ತೀನಿ ಅದರೊಳಗೆ. ಆದರೆ ಆ್ಯಸ್ ಎ ಮಾನವೀಯತೆಯಲ್ಲಿ ನಾನು ಮೋಸ್ಟ್ಲಿ ಯಾವತ್ತೂ ಕೂಡ ಮನುಷ್ಯನಾಗಿ ಒಳ್ಳೆ ರೀತಿಯಲ್ಲಿ ಆ ಶಾಲೆಗಳು ಬೆಳೆಸಿದ್ದಾರೆ. ನಮ್ಮ ತಂದೆ ತಾಯಿಯವರು, ಸೊಸೈಟಿಯವರು, ನಿಮ್ಮಂಥವರು ಎಲ್ಲರೂ ಸೇರಿ ಮಾಡಿದ್ದೀವಿ. ಅದು ಬಹಳ ಮುಖ್ಯ ಆಗ್ತದೆ. ಓದೋದನ್ನ ನಾವು ಸ್ವಲ್ಪ ಒತ್ತು ಕೊಡಬೇಕು. ಯಾರೋ ಒಂದು ಸಬ್ಜೆಕ್ಟಲ್ಲಿ ಹೆಚ್ಚು ಕಮ್ಮಿ ಆದರೆ ಅದು ರಿಸಲ್ಟ್. ಯಾಕೆ ನಾನು ವಿವರಣೆಯನ್ನು ಇಷ್ಟೊಂದು ಕೊಡ್ತಾ ಇದ್ದೀನಿ ಅಂದರೆ, ಇದು ರಿಸಲ್ಟ್ ನನ್ನ ಎಕ್ಸಾಮ್ ಯಾವುದು ಅಂದರೆ, ಮೊನ್ನೆ ಬೆಳಗಾಂ ಸೆಷನ್ ಮೇಲ್ಮನೆಯಲ್ಲಿ ಬೆಳಗ್ಗೆಯಿಂದ ಸಾಯಂಕಾಲ ರಾಡಿ ನನ್ನ ಡಿಪಾರ್ಟ್ಮೆಂಟ್ ಅಂತೂ. ಆದರೆ ಈ ಸತಿ ಎಲ್ಲರೂ ಕೂಡ ಇನ್ನೂ ಮಾಡಲಿ ಕೆಲಸ ಅಂತದ್ದು. ಜೊತೆಗೆ 80-90% ನಮ್ಮನ್ನು ಇಲ್ಲ ಮಧುರು ಚೆನ್ನಾಗಿ ಮಾಡಿದ್ದಾರೆ, ಒಳ್ಳೆ ಕೆಲಸ ಮಾಡಿದ್ದಾರೆ ಅಂತಕ್ಕಂಥದ್ದನ್ನು ಆ ವಿಧಾನಸೌಧದಿಂದ ಹೇಳ್ತಾರಲ್ಲ, ಅದು ನನಗನ್ಸುತ್ತೆ ನನ್ನ ಇಲಾಖೆಯ ಪಾಸಿಂಗ್ ಮಾರ್ಕ್ಸು ಡಿಸ್ಟಿಂಕ್ಷನ್ನಲ್ಲಿ ಪಾಸಿಂಗ್ ಆಗಿದ್ದೀನಿ. ಇನ್ನೂ ರೆಸ್ಪಾನ್ಸಿಬಿಲಿಟಿ ಹೆಚ್ಚು ಕೊಟ್ಟಿದ್ದಾರೆ, ಇಲ್ಲ ಅಂತ ಹೇಳಲ್ಲ. ಸಮಸ್ಯೆಗಳು ಯಾಕಂದರೆ ಬೇಕಾದಷ್ಟು ಇರೋದ್ರಿಂದ ನನಗೆ ಸಂತೋಷ ಇದೆ. KPS ರಿಕ್ರೂಟ್ಮೆಂಟ್ ಇನ್ನೂ 11,000 ಪ್ರೋಸೆಸ್ ನಡೀತಾ ಇದೆ. 7ನೇ ತಾರೀಕು TET ಮುಗೀತು. ಅನುದಾನಿತ ಶಾಲೆಗೆ 6,000 ಟೀಚರ್ಸ್ನ ತಗೊಳ್ತಾ ಇದ್ದೀವಿ. ಯಾಕೆಂದರೆ ಕನ್ನಡ ಶಾಲೆ ಹೆಚ್ಚು ಕಮ್ಮಿ ಭಾಳ ತೊಂದರೆಯಲ್ಲಿದ್ದು ಮಾನ್ಯ ಮುಖ್ಯಮಂತ್ರಿಗಳು 6,000 ಟೀಚರ್ಸನ್ನು ತಗೊಳ್ಳಿ ಅಂತ ಹೇಳಿದ್ದಾರೆ. ಮುಂದಿನ ಬಜೆಟಿಗೂ ಕೂಡ ಮತ್ತೆ ಮನವಿ ಮಾಡಿದ್ದೀನಿ, ಏನಾದ್ರು ಸ್ವಲ್ಪ ಆಗುತ್ತಾ ಸರ್ ನೋಡಿ ಅಂತೇಳಿ, ಟ್ರೈ ಮಾಡೋಣ, ಬಜೆಟ್ ಡಿಸ್ಕಷನ್ಸ್ ಬಂದಾಗ ನೋಡೋಣ ಅಂತ ಹೇಳಿದ್ದಾರೆ. 1995 ಮೇಲೆ ಕನ್ನಡ ಶಾಲೆಗೆ ಅನುದಾನಕ್ಕೆ ಒಳಪಡಿಸಿಲ್ಲ. ಅದನ್ನು ಕೂಡ ದಯವಿಟ್ಟು ಮೊನ್ನೆ ಬೆಳಗಾವಿಗೆ ಹೋಗಿ ನಾನೇ ಅವ್ರ ಹತ್ರ ಎಲ್ಲ ಹೋಗಿ ಸ್ಟ್ರೈಕಿಗೆ ಹೋಗಿ ಅವ್ರ ಹತ್ರ ಎಲ್ಲ ಮನವಿ ತೊಗೊಂಡು ಬಂದೆ. ಅಲ್ಲಿ ಹೋರಾಟಗಾರರು ಕೂಡ ಕನ್ನಡ ಶಾಲೆಯನ್ನು ಉಳಿಸಿ ಅಂತೇಳಿ ಬಾರ್ಡರ್ ಲೆವೆಲ್ಲಿಗೆ
ಕನ್ನಡ ಶಾಲೆ ಉಳಿಸ್ಬೇಕು ಅಂತ ಹೇಳಿ ಒಂದು ಆರ್ಡರೇ ಮಾಡಿಬಿಟ್ಟೆ ನಾನು. ನನ್ನಿಂದ ಪರ್ಮಿಷನ್ನೇ ಬೇಡ. DDPI ನಮ್ಮ ACP ಅಂದರೆ ಅಸಿಸ್ಟೆಂಟ್ ಕಮಿಷನರ್ ನಮ್ಮ ಎಜುಕೇಷನ್ ಡಿಪಾರ್ಟ್ಮೆಂಟ್ ಧಾರವಾಡ ಮತ್ತು ಗುಲ್ಬರ್ಗ ಎಲ್ಲ ಇರ್ತಾರೆ, ಅವ್ರವ್ರ ಬಾರ್ಡ್ರಲ್ಲಿ ನೀವೇ ಡಿಸಿಷನ್ ತೊಗೊಂಡು ಈ ಥರ ಆಗಬೇಕು ಅಂತ ಕ್ರಿಯಾ ಯೋಜನೆ ಕಳಿಸಿದರೆ ನಾನೇ ದುಡ್ಡು ಸ್ಯಾಂಕ್ಷನ್ ಮಾಡಿಬಿಡ್ತೀನಿ. ಅದನ್ನು ಮತ್ತೆ ಪರ್ಮಿಷನ್ ತಗೊಳ್ಳೋದೆಲ್ಲ ಏನಿಲ್ಲ. ಯಾಕಂದರೆ ಗಡಿ ಭಾಗದಲ್ಲಿ ಕನ್ನಡ ಉಳಿಸ್ಬೇಕಾಗ್ತದೆ, ಅದು ನಮ್ಮ ರೆಸ್ಪಾನ್ಸಿಬಿಲಿಟಿ ಆಗುತ್ತೆ. ಇದೆಲ್ಲದೂ ಕೂಡ ಮಾಡಿ ಒಳ್ಳೆ ರೀತಿಯಲ್ಲಿ ಚೆನ್ನಾಗಿ ಒಂದು ತೀರ್ಮಾನಗಳನ್ನಾಗಿದ್ದಾವೆ. ಕರ್ನಾಟಕ KPS ಶಾಲೆಯಲ್ಲಿ ನಾನು ನಿಮಗೆ ಮತ್ತೆ ಹೇಳಲಿಕ್ಕೆ ಇಷ್ಟಪಡ್ತೀನಿ, LKGಯಿಂದ 12ನೇ ಕ್ಲಾಸ್ವರೆಗೂ ಒಂದೇ ಪ್ರಿಮಿಸಸ್ಸಲ್ಲಿ 14 ವರ್ಷ ಆ ಮಗುಗೆ ಪಾಠ ಹೇಳ್ಕೊಡಲಾಗುವುದು. 1ನೇ ಕ್ಲಾಸಿಂದ ಕಂಪಲ್ಸರಿ ಕಂಪ್ಯೂಟರ್ನ ಹೇಳಿಕೊಡಲಾಗುವುದು. ದ್ವಿಭಾಷಾ ಇರ್ತದೆ 6ನೇ 5ನೇ ಕ್ಲಾಸ್ವರೆಗೂ. ಅವರು ಕನ್ನಡ ಇಲ್ಲ ಇಂಗ್ಲೀಷ್ ಮಾಧ್ಯಮ ಎರಡೂ ಕೂಡ ಇರ್ತದೆ. 6ನೇ ಕ್ಲಾಸಿಗೆ ಬಂದಾಗ ಅವ್ರು ಯಾವ ಭಾಷೆ ಬೇಕೋ ಆ ಭಾಷೆಯಲ್ಲಿ ಮುಂದಿನ ಜೀವನಕ್ಕೆ ಅವರಿಗೆ ಕಲಿಕೆಗೆ ಅನುಕೂಲ ಆಗ್ತಕ್ಕಂಥದ್ದು ಮತ್ತು ಮಕ್ಕಳಿಗೂ ಕೂಡ ಅನುಕೂಲ ಆಗ್ತಕ್ಕಂಥದ್ದು ವ್ಯವಸ್ಥೆನೂ ಕೂಡ 12ನೇ ಕ್ಲಾಸ್ವರೆಗೂ. ಇಷ್ಟು ದಿವಸ ನಾವು ಯೂನಿಫಾರ್ಮ್ ಕೊಡ್ತಾ ಇದ್ವಿ, ಶೂಸು, ಸಾಕ್ಸು, ಬೆಳಗ್ಗೆ ಹಾಲು ಮತ್ತು ರಾಗಿ ಮಾಲ್ಟು, ಮಧ್ಯಾಹ್ನ ಊಟ, ಅದ್ರ ಜೊತೆಗೆ ಮೊಟ್ಟೆ, ಇದೆಲ್ಲದೂ ಕೂಡ ಕೊಡ್ತಾ ಇದ್ವಿ. ಮುಂದಿನ ವರ್ಷ PUC ಕೊಡ್ತಾ ಇರಲಿಲ್ಲ, ಟೆಕ್ಸ್ಟ್ ಬುಕ್ಕು ಕೊಡ್ತಾ ಇರಲಿಲ್ಲ, ನೋಟ್ ಬುಕ್ಕು ಕೊಡ್ತಾ ಇರಲಿಲ್ಲ. ಮುಂದಿನ ವರ್ಷದಿಂದ LKGಯಿಂದ 12ನೇ ಕ್ಲಾಸ್ವರೆಗೂ ನೋಟ್ ಬುಕ್ಕು ಫ್ರೀ, ಟೆಕ್ಸ್ಟ್ ಬುಕ್ಕು ಫ್ರೀ, ನೋಟ್ ಬುಕ್ ಫಾರ್ ದ ಫಸ್ಟ್ ಟೈಮ್ ಇತಿಹಾಸದಲ್ಲಿ ಯಾರು ಕೊಡ್ತಾ ಇರಲಿಲ್ಲ. ನಾವು ನೋಟ್ ಬುಕ್ನು ಕೂಡ ನಾವು ಕೊಡಬೇಕು ಅಂತ ಹೇಳಿ ತೀರ್ಮಾನ ಆಗಿದೆ. 11, 12ನೇ ಕ್ಲಾಸಿಗೆ ಕೊಡ್ತಾ ಇರಲಿಲ್ಲ ಅವರಿಗೆ. ಐ ಥಿಂಕ್ ಏಡೆಡಿಗೆ ಗೊತ್ತಿಲ್ಲ ನನಗೆ, ನಾನು ಅದು ಕ್ಲಾರಿಫೈ ಮಾಡ್ತೀನಿ. ನೋ ಸರ್ಕಾರಿ ಎಲ್ಲ ಸರ್ಕಾರಿ ಶಾಲೆಗೂ ಕೊಡ್ತೀವಿ. ಮತ್ತು 11, 12ನೇ ಕ್ಲಾಸಿಗೂ ಕೂಡ ಊಟನ ಮಧ್ಯಾಹ್ನ ಮಿಡ್ ಡೇ ಮೀಲ್, ಯಾಕೆಂದ್ರೆ ಅವ್ರು ಮನೆಗೆ ಹೋಗೋದು ಬೇಡ, ತರೋದು ಬೇಡ, ಅದನ್ನು ಅವ್ರಿಗೆ ಯಾವ ರೀತಿ ಸಹಕಾರ ಮಾಡಬೇಕಂತ ನನ್ನ ಪ್ರಕಾರ 90%. ಯಾಕೆಂದರೆ KPSಲ್ಲಿ 12ನೇ ಕ್ಲಾಸ್ವರೆಗೂ ಇರ್ತಾರೆ. ಈಗ 10ನೇ ಕ್ಲಾಸ್ವರೆಗೂ ಊಟ ಕೊಟ್ಟು ನಾನು 11ನೇ ಕ್ಲಾಸಲ್ಲಿ ಬಾಯಿ ಬಿಡ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ, ಇಲ್ಲ ನಾನು ತೊಗೊಂಡು ಬರಬೇಕಾಗುತ್ತೆ. ಅದಕ್ಕೆ ಆ ಥರ ಬೇಡ, ಸಮಾನತೆಯನ್ನು ಕೊಡೋಣ ಅಂತ. ಯಾಕೆಂದರೆ ಒಂದೇ ಸತಿ ನಾನು ಅಷ್ಟೇ ಇರೋ ಬಜೆಟಲ್ಲೇ ನಾನು ಮ್ಯಾನೇಜ್ ಮಾಡಿ ಒಂದು ಹಂತಕ್ಕೆ ತರ್ತಾ ಇದ್ದೀನಿ ಎಲ್ಲದನ್ನೂ ಕೂಡ. ಅದಕ್ಕೆ 12ನೇ ಕ್ಲಾಸ್ವರೆಗೂ ಸಮಾನತೆಯ ಎಲ್ಲ ಥರದ ವ್ಯವಸ್ಥೆಯನ್ನು ಕೊಡಬೇಕು ಅಂತೇಳಿ ನಾವು ತೀರ್ಮಾನವನ್ನು ಮಾಡಿದ್ದೀವಿ. ಆಮೇಲೆ ಕಂಪಲ್ಸರಿ ಮ್ಯೂಸಿಕ್ ಟೀಚರ್ಸ್ನ ಇನ್ KPS, ಕಂಪಲ್ಸರಿ ಫಿಸಿಕಲ್ ಟೀಚರ್ಸ್ ಇನ್ KPS ತಗೊಳ್ಬೇಕು ಅಂತೇಳಿ ಅದು ಈ ಬೆಳಗಾವಿ ಸೆಷನ್ನಲ್ಲಿ ತೀರ್ಮಾನ ಮಾಡಿದ್ದೀನಿ. ಅದನ್ನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಹೆಚ್ಚುವರಿ ಅದು ಲೆಕ್ಕ ತಗೊಂಡಿಲ್ಲ ನಾನು. ಐ ಥಿಂಕ್ ಸರ್ಕಾರಿ ಶಾಲೆಯಲ್ಲಿ 2.5 ಲಕ್ಷ ಆಗ್ಬೋದೇನೋ, 2.5 ಲಕ್ಷ ಚಿಲ್ಲರೆ. ಅದೊಂದು 200 ಕೋಟಿ ಚಿಲ್ಲರೆ ಆಗುತ್ತೆ ನನಗೆ ಹೊರೆ. ಬಟ್ ಐ ಕ್ಯಾನ್ ಮ್ಯಾನೇಜ್, ಯಾಕೆಂದರೆ ಪರವಾಗಿಲ್ಲ, ಮಕ್ಕಳಿಗೆ ಎಜುಕೇಷನ್ ಕೊಡಬೇಕಾದ್ರೆ ಇದನ್ನು ಕೊಡೋದ್ರಲ್ಲಿ ಏನು ತಪ್ಪೇನಿಲ್ಲ ಅಂತ ಹೇಳಿ ಮಾಡ್ತೀನಿ. ಇದು ಅರ್ಥಪೂರ್ಣವಾಗಿರ್ತಕ್ಕಂಥ ಎಕ್ಸ್ಪೆಂಡಿಚರ್, ಇದು ಮಕ್ಕಳ ಭವಿಷ್ಯಕ್ಕೆ ಎಕ್ಸ್ಪೆಂಡಿಚರ್, ಪೌಷ್ಟಿಕತೆಯೂ ಇರ್ತದೆ, ಪ್ಲಸ್ ಅವರಿಗೆ ಕಲಿಕೆಗೂ ಕೂಡ ಆಗೋದ್ರಿಂದ ಅದು ಒಳ್ಳೆಯದು ಅಂತ ಹೇಳಿ ಭಾವಿಸ್ತೀನಿ. ಮತ್ತು KPS ಶಾಲೆಗಳಲ್ಲಿ ಎಲ್ಲರೂ ಒಟ್ಟಿಗೆ ಓದೋದ್ರಿಂದ KPS ಶಾಲೆಗಳಲ್ಲಿ ಈ ಮಾನ್ಯ ಮುಖ್ಯಮಂತ್ರಿಗಳಿಗೂ ಕೂಡ ಮನವಿಯನ್ನು ಮಾಡ್ತಾ ಇದ್ದೀನಿ, ಫಿಸಿಕಲ್ ಟೀಚರು ಮತ್ತು ಮ್ಯೂಸಿಕ್ ಟೀಚರ್. ಯಾಕೆಂದರೆ ಎವ್ರಿ ಚೈಲ್ಡ್, ಇದು ಬಹಳ ಮುಖ್ಯ ನೋಡಿ, ಎವ್ರಿ ಚೈಲ್ಡ್ ಕ್ಯಾನ್ ಸಿಂಗ್, ಎವ್ರಿ ಚೈಲ್ಡ್ ಕ್ಯಾನ್ ಸ್ಟಡಿ, ಎವ್ರಿ ಚೈಲ್ಡ್ ಕ್ಯಾನ್ ಡೂ ಎನಿಥಿಂಗ್ ವಾಟ್ ಯು ಆರ್ ಎನಿಬಡಿ ಕ್ಯಾನ್ ಡೂ. ಬಟ್ ಹೇಳ್ಕೊಡೋ ವ್ಯವಸ್ಥೆ ಇರಬೇಕಾದ್ರೆ, ಹಾಡು ಹೇಳ್ಕೊಡ್ಲಿಲ್ಲ ಅಂದರೆ ಎಲ್ಲಿ ಕಲಿಯುತ್ತೆ ಪಾಪ ಮಗು? ಹಾಡು ಹೇಳ್ಕೊಡ್ಬೇಕು, ಹಾಡಿಗೆ ಏನು ಬೇಕೋ ಹಾಡು ಟೀಚರ್ಸ್ ಬೇಕಾಗ್ತದೆ. ಸೊ ಈ ಥರ. ಆಮೇಲೆ ಕಂಪಲ್ಸರಿ ಬ್ಯಾಂಡ್ ಇರುತ್ತೆ, ಏನು ಸ್ಕೂಲ್ ಬ್ಯಾಂಡ್ ಅಂತ ಇದೆಲ್ಲ ಮಾಡಬೇಕು. ಅದನ್ನು ನಿಮ್ಮ ಸ್ಕೂಲ್ ಮಟ್ಟದಿಂದ ಜಿಲ್ಲಾ ಮಟ್ಟಕ್ಕೆ, ಜಿಲ್ಲಾ ಮಟ್ಟದಿಂದ ರಾಷ್ಟ್ರ ಮಟ್ಟಕ್ಕೆ ಹೋಗ್ಬೇಕಂದ್ರೆ ಈ ಟ್ಯಾಲೆಂಟ್ಸ್ನ ಹೊರಗಡೆ ತೊಗೋಬೇಕಾಗುತ್ತೆ. ಸ್ಪೆಷಲ್ ಅವರಿಗೆ ಟ್ರೈನಿಂಗ್ ಎಲ್ಲ ಕೊಡ್ತಕ್ಕಂಥದ್ದು ವ್ಯವಸ್ಥೆಯನ್ನು ಅಂದರೆ ಸುಸಜ್ಜಿತವಾಗಿರ್ತಕ್ಕಂಥ ಸರ್ಕಾರಿಯಲ್ಲಿ ಉಚಿತವಾಗಿರ್ತಕ್ಕಂಥ ಸಂಪೂರ್ಣವಾಗಿ ವಿದ್ಯಾಭ್ಯಾಸವನ್ನು ಕೊಡ್ತಕ್ಕಂಥದ್ದು ವ್ಯವಸ್ಥೆಯೂ ಕೂಡ ನಾವು ಮಾಡ್ತಾ ಇದ್ದೀವಿ ಅನ್ನೋದನ್ನ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮತ್ತು